ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಬ್ಯಾಚುಲರ್ ಸ್ಟೈಲಲ್ಲಿ ಹೇಗೆ ಚಿಕನ್ ಮಸಾಲ ರೆಸಿಪಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಬಾಣಲೆಗೆ ನಾವು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಸಾಕು, ಯಾಕೆಂದರೆ ಚಿಕನ್ನು ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ವಾ, ಸೊ ಹಾಗಾಗಿ. ಸೊ ಇಲ್ಲಿ ನಾನು 1/2 kg ಚಿಕನ್ನ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಚಿಕನ್ ಹಾಕ್ಕೊಂಡು ನಾವು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಫಸ್ಟು ಅದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಎಣ್ಣೆಗೆ ಚಿಕನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಇಲ್ಲಿ ಪುಡಿ ಉಪ್ಪು ಹಾಕ್ತಾಯಿಲ್ಲ, ನಾನು ಅರಳು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಹಾಕಿ ನೀಟಾಗಿ ಅದನ್ನು ಕಂಪ್ಲೀಟ್ ನೀರೆಲ್ಲ ಡ್ರೈ ಆಗೋವರೆಗೂ ಕೂಡ ಈ ಥರ ಫ್ರೈ ಮಾಡ್ಕೊಬೇಕು. ಸೊ ಒನ್ಸ್ ಅದು ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ನೋಡ್ತಾ ಇದ್ದೀರಲ್ವಾ, ಅದು ಸ್ವಲ್ಪ ತಳ ಕಚ್ಚತ್ತೆ, ಒಂದು 2 ಮಿನಿಟ್ಸ್ ಅಷ್ಟೇ, ಆಮೇಲೆ ಮತ್ತೆ ಅದು ನಾರ್ಮಲ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಅದು ಡ್ರೈ ಆದಮೇಲೆ ನಾವೇನು ಮಾಡ್ತೀವಿ, ಫಸ್ಟು ಸ್ವಲ್ಪ ಯೆಲ್ಲೋ ಪೌಡರ್ ಹಾಕ್ತೀವಿ. ಅರಶಿನ ಅದು ವಾಶ್ ಮಾಡುವಾಗಲೂ ಹಾಕ್ಕೋಬೋದು, ಮತ್ತು ಅದು ಡ್ರೈ ಮಾಡುವಾಗಲೂ ಕೂಡ ನಾವು ಯೆಲ್ಲೋ ಪೌಡರ್ನ ಆ್ಯಡ್ ಮಾಡ್ಕೊಬೋದು. ಯೆಲ್ಲೋ ಪೌಡರ್ ಆ್ಯಡ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ, ಮತ್ತು ಕಲರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿವಾಗ ಇದಕ್ಕೆ ಅರಿಶಿನ ಪೌಡ್ರು ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಕಿ ಅರಿಶಿನ ಪುಡಿನ 2 ಮಿನಿಟ್ಸ್ ಅಷ್ಟೇ ಅದನ್ನು ಸಾಟ್ ಮಾಡ್ಕೋಬೇಕು. ಹೀಗೇ ಅದು ಸಾಟ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ನಾವು ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಎಣ್ಣೆ ಎಲ್ಲ ಸಪ್ರೇಟ್ ಹೇಗೆ ಬಿಡ್ತಾ ಇದೆ ಅಲ್ಲಿ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು 2 ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಹೆಚ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆನಿಯನ್ನು ಚಿಕ್ಕದಾಗಿ ಹೆಚ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಆ್ಯಂಡ್ ಬಾಯಿಗೂ ಕೂಡ ಅದು ಆನಿಯನ್ ಸಿಗಲ್ಲ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಅದಕ್ಕೆ 3 ಚಾಪ್ ಮಾಡಿರೋಂತಹ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡೋದು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಪೌಡರ್ ಎರಡೂ ಕೂಡ ಆ್ಯಡ್ ಮಾಡ್ತಾ ಇರೋದ್ರಿಂದ, ಮತ್ತು ನಾನು 1/2 kg ಚಿಕನ್ ಅಷ್ಟೇ ತೊಗೊಂಡಿರೋದ್ರಿಂದ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಯಾವ ಲೆವೆಲಿಗೆ ಬೇಕೋ ಆ ರೀತಿ. ಸೊ ಹಸಿರು ಮೆಣಸಿನ್ಕಾಯಿ ಹಾಕಿ ಅದು ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟು ನಾವು ಅದಕ್ಕೆ ಅದೆರಡೂ ಕೂಡ ನೀಟಾಗಿ ಮಿಕ್ಸ್ ಆದಮೇಲೆ ಟೊಮ್ಯಾಟೊ ಅಂದರೆ 1 ಅಥವಾ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಆ್ಯಡ್ ಮಾಡಬೇಕು. ಸೊ ಟೊಮ್ಯಾಟೊ ಹಾಕೋದ್ರಿಂದ ಆ ಹುಳಿ ಫ್ಲೇವರ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಚಿಕ್ಕದಾಗಿ ಆದಷ್ಟು ಆನಿಯನ್ನು ಟೊಮ್ಯಾಟೊ ಇದೆಲ್ಲನೂ ಚಿಕ್ಕದಾಗಿ ಸ್ಲೈಸ್ ಮಾಡಿ ಚಾಪ್ ಮಾಡಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಸೊ ಇವಾಗ ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು 2 ಮಿನಿಟ್ಸ್ ಅದನ್ನು ಹಾಗೆ ಫ್ರೈ ಆಗಲಿಕ್ಕೆ ಬಿಟ್ಟು ನೆಕ್ಸ್ಟ್ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನು ಮತ್ತೆ ಇನ್ನೊಂದು ಸಾರಿ ನೀಟಾಗಿ ಎಲ್ಲದಕ್ಕೂ ಅದು ಮಿಕ್ಸ್ ಆಗಲಿ ಅಂಥೇಳಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಅದೆಲ್ಲ ನೀಟಾಗಿ ಆ ಥರ ಮಿಕ್ಸ್ ಆದಮೇಲೆ ನೋಡಿ, ಅಲ್ಲಿ ತಳ ಹಿಡಿತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ನಿಮಗೆ. ಸೊ ಅದೇನು ಪ್ರಾಬ್ಲಮ್ ಆಗೋಲ್ಲ, ಅದು ಫ್ರೈ ಆಗೋವರೆಗೂ ಆ ರೀತಿ ಕಾಣಿಸುತ್ತೆ. ಒನ್ಸ್ ಅದಕ್ಕೆ ನಾವು ವಾಟರ್ನ ಆ್ಯಡ್ ಮಾಡಿದ್ಮೇಲೆ ಅದು ನೀಟಾಗಿ ಆಗುತ್ತೆ. ಸೊ ಈಗ 1/2 ಟೀ ಸ್ಪೂನಷ್ಟು ಗರಂ ಮಸಾಲ, 1/2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು, ಮತ್ತು 1/2 ಸ್ಪೂನು ಕೊರಿಯಾಂಡರು, ಮತ್ತು 1/2 ಸ್ಪೂನಷ್ಟು ಚಿಕನ್ ಮಸಾಲ ಬಂದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ಸೊ ಇಷ್ಟನ್ನು ಹಾಗೆ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಆ ಮಸಾಲೆದೆಲ್ಲ ಹಸಿ ಸ್ಮೆಲ್ ಹೋಗಬೇಕಲ್ವಾ. ಸೊ ಅದು ಹಸಿ ಸ್ಮೆಲ್ ಹೋಗೋವರೆಗೆ 1 or 2 ಮಿನಿಟ್ಸ್, ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಅದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ತೀವಿ. ಆ್ಯಂಡ್ ದೆನ್ ನಾನು ನೆಕ್ಸ್ಟು ಒಂದು ಗ್ಲಾಸಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಗ್ಲಾಸ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ 1/2 ಗ್ಲಾಸ್ ನೀರು ತೊಗೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. 1/2 ಗ್ಲಾಸ್ ವಾಟರ್ನ ಅದಕ್ಕೆ ಹಾಕಿದ್ಮೇಲೆ ಹಾಗೆ 2 ನಿಮಿಷ ಅದನ್ನು ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿ 5 to 10 ಮಿನಿಟ್ಸ್, ಮ್ಯಾಕ್ಸಿಮಮ್ 10 ಮಿನಿಟ್ಸ್. ಆ ನೀರೆಲ್ಲ ಏನಿದೆ ಅದು ಸ್ವಲ್ಪ ತಿಕ್ಕನಾಗಬೇಕು, ಆ ಗ್ರೇವಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಕೂಡ ಅದನ್ನು ಬೇಯಿಸ್ಕೊಬೇಕು. ಸೊ ಇವಾಗ ಅದನ್ನೇನು ಮತ್ತೆ ಟಚ್ ಮಾಡೋದು ಬೇಡ, ನೀಟಾಗಿ ವಾಟ್ರಲ್ಲಿ ಅದನ್ನು ಕಂಪ್ಲೀಟಾಗಿ ಡಿಪ್ ಆಗೋದಕ್ಕೆ ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಸೊ ಈಗ ನೋಡ್ತಾ ಇದ್ದೀರಲ್ಲ ಗ್ರೇವಿ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂಥೇಳಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ನಾವು ಚಪಾತಿ, ರೋಟಿ ಅಥವಾ ಹಾಗೆ ರೈಸ್ ಜೊತೆ ಸೈಡ್ ಡಿಶ್ಶಾಗೂ ಕೂಡ ಯೂಸ್ ಮಾಡ್ಬೋದು. ಸೊ ಚಪಾತಿ ಅಥವಾ ರೋಟಿ ಜೊತೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಗ್ರೇವಿ ಇರೋ ಹಾಗೇ ಅದನ್ನು ಆಫ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ನಾವು ಬರೀ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ತಿಕ್ ಗ್ರೇವಿ ಆಗೋವರೆಗೆ ವೆಯ್ಟ್ ಮಾಡಬೇಕಷ್ಟೇ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಕಾರ್ನ್ಫ್ಲೋರ್ನ ನಾನು ಯೂಸ್ ಮಾಡಿಲ್ಲ. ಸೊ ಆದರೂ ಕೂಡ ಗ್ರೇವಿ ಎಷ್ಟು ತಿಕ್ಕಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವಾ.
ಇದು ಬ್ಯಾಚುಲರ್ಸ್ಗೆ ಮತ್ತು ವರ್ಕಿಂಗ್ ವುಮೆನ್ಸು ತುಂಬ ಬೇಗ ಕೆಲ್ಸಕ್ಕೆ ಹೋಗಬೇಕು, ನಂಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರಲ್ಲ, ಸೊ ಅವರಿಗೆಲ್ಲ ಈ ರೆಸಿಪಿ ತುಂಬ ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲಿ ವಿತಿನ್ 10 ಮಿನಿಟ್ಸಲ್ಲೆಲ್ಲ ಮುಗ್ದೋಗುತ್ತೆ. ಸೊ ಹಾಗಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರೇವಿನೂ ಕೂಡ ತುಂಬ ಬೇಗ ರೆಡಿ ಆಗಿಬಿಡುತ್ತೆ. ಸೊ ಚಿಕನ್ ಮಸಾಲ ಒಂದು ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡ್ಕೊಂಡು ಇದನ್ನೇ ತಿಂತೀರಾ. ಸೊ ಸಾಲ್ಟ್ ನೋಡಿಕೊಂಡು, ಸಾಲ್ಟ್ ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತು, ಸೊ ನಾನು ಹಾಕ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ಸೊ ಇವಾಗ ಗ್ರೇವಿ ರೆಡಿ ಆಗುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ಳೋದು, ಒಂದು ಮಿಕ್ಸ್ ಮಾಡಿ ನೀಟಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೂ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಲಾಸ್ಟಲ್ಲಿ ಒಂದು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ರೆಸಿಪಿ ಆಗಿತ್ತು, ಚಿಕನ್ ಮಸಾಲ. ಇವತ್ತು ಹೇಗಿದ್ದರೂ ಸಂಡೇ ಆಗಿದೆ. ನಮಗಂತೂ ಸಂಡೇ ಅಂತ ಹೇಳಿದ್ರೆ ವಿತೌಟ್ ನಾನ್ ವೆಜ್ ಸಂಡೇ ಈಸ್ ಇನ್ಕಂಪ್ಲೀಟ್ ಅಂತಲೇ ಹೇಳ್ತೀವಿ. ಸೊ ಫಟಾಫಟ್ ಅಂತ 10 ನಿಮಿಷ, 10ನಿಂದ 15 ನಿಮಿಷ, ಮ್ಯಾಕ್ಸಿಮಮ್ 15 ಮಿನಿಟ್ಸಲ್ಲಿ ಈ ಒಂದು ಗ್ರೇವಿನ ಮಾಡಿಕೊಂಡು ನಮ್ಮ ರೊಟ್ಟಿ, ಚಪಾತಿ ಅಥವಾ ಮಾರ್ನಿಂಗ್ ಟಿಫನಿಗೆ ಮಾಡ್ಕೊಬೋದು, ಅಥವಾ ಆಫ್ಟರ್ನೂನ್ ಮಟನ್ ಸಾಂಬಾರು ಏನಾದರೂ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದ್ರ ಜೊತೆ ಗ್ರೇವಿಯಾಗಿ ಕೂಡ ಇದನ್ನು ತೊಗೊಬೋದು. ನೋಡೋದ್ರಲ್ಲ ಇವಾಗ ಹೇಗೆ ಕಾಣಿಸ್ತಾ ಇದೆ ಗ್ರೇವಿ ಅಂಥೇಳಿ. ಈಗ ನಾವು ಇದನ್ನು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಗ್ರೇವಿ ನಿಮಗೆ ಎಷ್ಟು ತಿಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಇದನ್ನು ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಿಕ್ ಗ್ರೇವಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ನೀವು ಕೂಡ ಇದನ್ನು ಮಾಡ್ಕೊಳ್ಳಿ, ಮನೇಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲಿಗೆ, ಹೊಸ ಹೊಸ ರೆಸಿಪಿಗಳು ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿಬಿಟ್ಟು ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.